ಕಾಫಿ ಬೋರ್ಡ್ ಮೂಲಕ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಇದಕ್ಕೆ ಗರಿ ಎಂಬಂತೆ ಮಾರ್ಕೆಟಿಂಗ್ ಮತ್ತು ತಂತ್ರಜ್ಞಾನ ಬಹಳ ಮುಖ್ಯ ಆಗುತ್ತೆ ಸರ್. ಈ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ದೀರಾ ಸರ್? ಒಂದು ಕಾಫಿ ಮಂಡಳಿಯಲ್ಲಿ ನಾವು ಸುಮಾರು 70 ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಒಂದು ಭಾರತದಲ್ಲೇ ಅದ್ಭುತವಾದ ಒಂದು ಸೆಂಟ್ರ್ ಇದು ಬೋರ್ಡಲ್ಲಿ. ಸೊ ಆ ಸೆಂಟ್ರನ್ನು ಇಟ್ಕೊಂಡು ನಾವು ಸುಮಾರು ಯುವಕರಿಗೆ ಈ ಟೆಕ್ನಾಲಜಿಗಳ ಬಗ್ಗೆ ಒಂದು ಹ್ಯಾಂಡ್ ಹೋಲ್ಡಿಂಗು ಮತ್ತು ಒಂದು ಇನ್ಕ್ಯುಬೇಟರ್ ಸೆಂಟ್ರು ಮತ್ತು ಇಲ್ಲಿ ಆಫೀಸ್ ಸ್ಪೇಸು ಇವೆಲ್ಲವನ್ನು ಕೊಡುವ ಕಾಫಿ ಮಂಡಳಿ ಕೊಡ್ತಾ ಇದೆ. ಜೊತೆಗೆ ಮಾರುಕಟ್ಟೆ ಕೇಳಿದ್ರಿ, ಮಾರುಕಟ್ಟೆ ಇವತ್ತು ಬಹಳ ಇಂಪಾರ್ಟೆಂಟು. ಆ ಮಾರುಕಟ್ಟೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಅಂದರೆ, ಗ್ಲೋಬಲಿ ಇಂಡಿಕಾಫ್ ಅಂತ ನಮ್ಮ ಭಾರತೀಯ ಕಾಫಿನ ಇಂಡಿಕಾಫ್ ಅಂತ ಒಂದು ಬ್ರ್ಯಾಂಡಲ್ಲಿ ಗ್ಲೋಬಲಿ ಅದನ್ನು ಅವೈಲಬಲ್ ಮಾಡಬೇಕು ಅನ್ನೋ ಒಂದು ಇಟ್ಕೊಂಡು ಗ್ಲೋಬಲ್ ಮಾರ್ಕೆಟಿಗೆ ನಾವು ಅದು ಎಂಟ್ರ್ ಆಗ್ತಾಯಿದ್ದೀವಿ. ಸೊ ಏನಿದೆ ಇಂಡಿಕಾಫ್ ಸರ್, ಗ್ಲೋಬಲ್ ಮಾರ್ಕೆಟ್ ಅಂತ ಬಂದಾಗ ಭಾಳಷ್ಟು ಕಾಂಪಿಟೇಷನ್ಸ್ ಒಳ್ಳಲ್ಲಿ ಕಾಫಿ ಮಾರುಕಟ್ಟೆಗೆ. ನಮ್ಮ ಭಾರತೀಯ ಮಾರುಕಟ್ಟೆಗೆ ಅಷ್ಟು ಮಾರುಕಟ್ಟೆ ಇಲ್ಲ ಅಂತ ಕೆಲವರು ಮಾತಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು? ಒಂದು ನಿಮ್ಮ ಪ್ರಶ್ನೆ ಸ್ವಲ್ಪ ಸರಿ ಇದೆ. ಕಾರಣ ಇಷ್ಟೇ, ಏನಂದರೆ ನಾವು ಭಾರತೀಯ ಕಾಫಿಯನ್ನು ಗ್ಲೋಬಲಿ ಅವೈಲಬಲ್ ಎಲ್ಲ ಕಡೆ ಸಿಕ್ಕಿದ್ರು ಬ್ರ್ಯಾಂಡ್ ಆಗಿಲ್ಲ. ಸೊ ಇವತ್ತಿನ ಕಾಫಿ ಮಂಡಳಿ ಏನು ಮಾಡ್ತಾಯಿದೆ ಅಂದರೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಒಂದು ಕಾಗದ ಬರೆದು ಒಂದು ಎಂಬಸಿಗಳಲ್ಲಿ ಬೈಯರ್ ಸೆಲ್ಲರ್ಸ್ನ ರೈತರು ಅವರು ಮೀಟಿಂಗನ್ನು ಮಾಡ್ಬೋದಾ ಅಂತ ಕೇಳಿದಾಗ ಅಲ್ಲಿಂದ ನಮಗೇನು ಉತ್ತರ ಬಂತು ಅಂದರೆ, ಒಬ್ಬರು IFS ಆಫೀಸರ್ ಗಂಗಾಧರ ಅಂತ ಬಂದು ಫಾರಿನ್ ಸರ್ವಿಸ್ ಆಫೀಸರ್ ಕಾಫಿ ಮಂಡಳಿಯಲ್ಲಿ ಕೂತು ಇಲ್ಲಿ ಎಲ್ಲ ಇನ್ಪುಟ್ ತೊಗೊಂಡೋಗಿ 5 ದೇಶದ ಸರ್ವೆಗಳನ್ನು ಮಾಡಿದ್ದಾರೆ, ಕನ್ಸ್ಯೂಮರ್ಸ್ ಇಂಟೆಲಿಜೆನ್ಸ್ ಸರ್ವೆಗಳನ್ನು ಮಾಡಿದ್ದಾರೆ. ಆ ಸರ್ವೆಯ ರಿಪೋರ್ಟನ್ನು ಮೊನ್ನೆ ಕಾಫಿ ಮಂಡಳಿ ಪ್ರೊಡ್ಯೂಸ್ ಮಾಡಿದ್ರು. ಜರ್ಮನಿ, ಚಿಲಿ, ಚೈನಾ, ಕೆನಡಾ ಈ ಥರ 5 ದೇಶಗಳಲ್ಲಿ ಸರ್ವೆ ಮಾಡಿ ಭಾರತದ ಕಾಫಿಯನ್ನು ನಾವು ಹೇಗೆ ಸ್ಟೋರಿ ಮುಖಾಂತರ, ಕತೆಗಳ ಮುಖಾಂತರ, ಹಕ್ಕಿ ಪಕ್ಷಿಗಳ ಮುಖಾಂತರ, ಅಂದರೆ ನಾವು ಬೆಳೀತಿರೋದು ಭಾಳ ಉತ್ಕೃಷ್ಟವಾದ ಕಾಫಿ. ಈ ಥರದ ಕಾಫಿಯನ್ನು ನೆರಳಿನ ಆಶ್ರಯದಲ್ಲಿ ಯಾವ ದೇಶದಲ್ಲೂ ಬೆಳೆಯಲ್ಲ. ಹಾಗಾಗಿ ನಾವು ಯಾವ ರೀತಿ ಬೆಳೀತಾ ಇದ್ದೀವಿ ಮತ್ತು ಅದನ್ನು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನಾವು ಎಸ್ಟೇಟ್ಗಳಿಗೆ ಟೂರ್ನ ಕರ್ಕೊಂಡು ಹೋಗ್ಬಿಟ್ಟು ರೋಸ್ಟರ್ಗಳನ್ನು ಭಾರತೀಯ ಕಾಫಿ ಈ ಥರ ಇದೆ ಅನ್ನೋದನ್ನು ನಾವು ಪ್ರೆಸೆಂಟ್ ಮಾಡ್ತಿದ್ವಿ ಮುಂದಿನ ದಿವಸಗಳಲ್ಲಿ. ಹಾಗಾಗಿ ನಾವು ಇನ್ನು ಮುಂದಿನ ದಿವಸಗಳಲ್ಲಿ ಇಂಡಿಕಾಫ್ ಅಂತ ಒಂದು ಬ್ರ್ಯಾಂಡನ್ನು, ಭಾರತದ ಬ್ರ್ಯಾಂಡನ್ನು ನಾವು ವಿಶ್ವ ಮಾರುಕಟ್ಟೆಗೆ ಪರಿಚಯಿಸ್ತೇವೆ.